ಬೆಳಿಗ್ಗೆ ಬಹಳ ಶಾಕಿಂಗ್ ನ್ಯೂಸ್ ನನಗೆ ವಿಚಾರ. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗ ಹೋಗಿ ತಿರ್ಗ ವಾಪಸ್ಸು ಆದಾಗ ಮನಸ್ಸು ನೋವಾಗಿತ್ತು. ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡ್ತಿದ್ದಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಅದರ್ವೈಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಪಾರ್ಟಿ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ, ಹೆಸರ ಬಯಸಿದ್ದಾರೆ. ಹುಷಾರಾಗಿರ್ಬೇಕು. अजित पवार ये क्रश है। समस्त पवार परिवार और जितने भी समर्थक हैं उनको हमारी तरफ से संवेदना और शोक। मैंने बात की सुप्रिया जी से भी और उनकी मैसेज से भी। अजित पवार ये क्रश है। It is very shocking news to us also. Very sad news. This kind of thing in this weather, the pilots has to be very careful. But I condole my to this shock come out with the blessing of God and family members. It's really unfortunate to hear that news. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದರ ಬಗ್ಗೆ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಈ ಒಂದು ದುರ್ಮರಣದ ಬಗ್ಗೆ, ದುರ ಅಂತ್ಯದ ಬಗ್ಗೆ ಟ್ವೀಟ್ ಮಾಡುವ ಮೂಲಕ ತಮ್ಮ ಸಂತಾಪವನ್ನ ಈಗ ಸೂಚಿಸಿದ್ದಾರೆ. ಏನಂತಂದ್ರೆ ಇಂದು ಬೆಳಗ್ಗೆ ಸುಮಾರು 8 ಗಂಟೆ ಮುಂಬೈನಿಂದ ವದೈಗೆ ತೆರಳಿರ್ತಕ್ಕಂಥ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ಈಗ ಅಜಿತ್ ಪವಾರ್ ಸೇರಿ 6 ಜನ ಮೃತರಾಗಿರ್ತಕ್ಕಂಥ. ಅಂದ್ರೆ ಇವತ್ತು ಬೆಳಗ್ಗೆ ಸುಮಾರು 8 ಗಂಟೆಗೆ ಮುಂಬೈನಿಂದ ತೆರಳಿರ್ತಾರೆ. ಅಂದ್ರೆ ಸ್ಥಳೀಯ ಚುನಾವಣೆಗಳ ಒಂದು ಪ್ರಚಾರಕ್ಕಾಗಿ ಇವರು ಪಾಲ್ಗೊಳ್ಬೇಕಾಗಿರ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆ ತಮ್ಮ ಪ್ರೈವೇಟ್ ಅಂದ್ರೆ ಖಾಸಗಿ ಜೆಟ್ ನಲ್ಲಿ ತೆರಳಿದಂತ ಅಜಿತ್ ಪವಾರ್ ಅವರು ಇದಕ್ಕಿದ್ದಂತೆ ಒಂದು ವಿಮಾನ ಅಪಘಾತದಲ್ಲಿ ಮೃತ ಆಗಿರ್ತಕ್ಕಂಥ. ಅಂದ್ರೆ ಇಲ್ಲಿವರೆಗೂ ಸಹ ಯಾವ ಕಾರಣಕ್ಕಾಗಿ ಈ ಒಂದು ಅವಘಡ ಸಂಭವಿಸಿದ ಅನ್ನೋದು ಗೊತ್ತಿಲ್ಲ. ಆದ್ರೆ ಏನ್ ಡಿಜಿಐಸಿ ಹೇಳಿರೋ ಪ್ರಕಾರ ಏನು ಹವಾಮಾನ ವೈಪರೀತ್ಯ ಹಿನ್ನೆಲೆ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ನಿಖರವಾದ ಕಾರಣ ಕೂಡ ತಿಳಿದು ಬಂದಿದೆ. ಜೊತೆಗೆ ಈಗಾಗಲೇ ಡಿಜಿಐಸಿ ಕೂಡ ಉನ್ನತ ಮೂಲಗಳ ತನಿಖೆ ಮಾಡೋದಕ್ಕೆ ಸಹ ಮುಂದಾಗಿರುವಂತದ್ದು. ಅಂದ್ರೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಡಿಸಿಎಂ ಆಗಿರ್ತಕ್ಕಂಥ, ಜೊತೆಯಲ್ಲಿ ಕಳೆದ ಸ್ಥಳೀಯ ಚುನಾವಣೆ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಕೂಡ ಜಯಶೀಲರಾಗಿರ್ತಾರೆ. ಅದ್ರ ಜೊತೆಲಿ ಈಗ ಏನು ಇಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಇರ್ಬೋದು, ಮತ್ತೆ ಸ್ಥಳೀಯವಾಗಿ ಒಂದು ಗ್ರಾಮಗಳನ್ನೆಲ್ಲ ಚುನಾವಣೆ ನಡೀತದೆ. ಆ ಒಂದು ಚುನಾವಣೆ ಪ್ರಚಾರಕ್ಕಾಗಿ ತನ್ನ 6 ಜನ ಸಹಚರರೊಂದಿಗೆ ಹೋಗಿತ್ತು. ಅಂದ್ರೆ ಒಬ್ಬ PRO ಮತ್ತೆ BIC ಹೀಗೆ ಒಂದು 6 ಜನ ಅವ್ರ ಜೊತೆಲಿ ಇರ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆ ವಿಮಾನವನ್ನು ಹತ್ಕೊಂಡು 8:01 ಒಂದು ಲ್ಯಾಂಡಿಂಗ್ ಅನ್ನು ಆಗುವಂತ ಸಂದರ್ಭದಲ್ಲಿ ಒಂದು ರೈತರ ಜಾಗದಲ್ಲಿ ಈ ಒಂದು ವಿಮಾನ ದುರಂತ ಆಗಿರ್ತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಒಂದು ವಿಮಾನ ಏನ್ ದುರಂತ ಆಗಿತ್ತು, ಒಂದು ದುರಂತ ಸ್ಥಳದಲ್ಲಿ ಯಾರಾದ್ರೂ ಒಂದು ಶವಗಳು ಏನಾದ್ರು ಸಿಗುತ್ತೋ ಅಥವಾ ಬೆಂಕಿಯ ಕೆನ್ನಲಿಗೆ ಸುಟ್ಟು ಕರಕಲಾಗಿದೆ ಅನ್ನೋದು ಕೂಡ ಈಗ ಶೋಧನೆ ನಡೆಸ್ತಾ ಇರುವಂತದ್ದು. ಮತ್ತೆ ನಿನ್ನೆ ಸಂಜೆ ಅಂದ್ರೆ ಈ ಒಂದು ವಿಮಾನದಲ್ಲಿ ತಮ್ಮ ತಂಗಿ ಕೂಡ ಪ್ರಯಾಣ ಮಾಡಬೇಕಾಗಿರುತ್ತೆ. ಆದ್ರೆ ಎಲ್ಲೊಂದು ಕಡೆ ಈ ಒಂದು ತಂಗಿ ಯಾವುದೇ ರೀತಿಯಾಗಿ ಕೂಡ ಪ್ರಯಾಣ ಮಾಡೋದಕ್ಕೆ ಮುಂದಾಗಿರಲಿ ಈ ಒಂದು ಅವಘಡದಿಂದ ಬದುಕುಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ಥಳೀಯ ಚುನಾವಣೆಗಳಿರೋದ್ರಿಂದ ಅಲ್ಲಿನ ಗ್ರಾಮ ಮಟ್ಟದಲ್ಲಿ ಇವರ ಪ್ರಚಾರ ಕೂಡ ತುಂಬಾ ಪ್ರಮುಖವಾಗಿರ್ತದೆ. ಮತ್ತೊಂದ್ ಕಡೆ ಪಂಚರಾಜ್ಯ ಚುನಾವಣೆಗಳೇನಿದೆ, ಈ ಒಂದು ಚುನಾವಣೆಗಳು ಕೂಡ ಪ್ಲಸ್ ಪಾಯಿಂಟ್. ಅದೇ ಈಗಿಂದನೇ ಶುರು ಮಾಡೋದಕ್ಕೆ ಅದೇ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಈ ಕಡೆಯಿಂದ ಕೂಡ ಚುನಾವಣೆಗಳೇನಿದೆ, ಒಂದು ಚುನಾವಣೆ ಕೂಡ ಪ್ರಚಾರ ಕೂಡ ಇವರು ಕೂಡ ಒಂದು ಪ್ರೀ ಪ್ಲಾನ್ ಅನ್ನು ಮಾಡ್ತಾ ಇರ್ಬೋದು. ಯಾವ ರೀತಿ ಪ್ರಚಾರವನ್ನು ಕೈಗೊಳ್ಬೇಕು ಅನ್ನೋದು ಕೂಡ ಒಂದು ಸಭೆಯನ್ನು ಸಹ ಏರ್ಪಡಿಸಿದ್ರು ಅಂತಾನು ಸಹ ಹೇಳಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಚುನಾವಣೆಗೆ ಅಂತಾನೆ ಹೋಗಿದ್ದಂತ ಏನು ಅಜಿತ್ ಪವಾರ್ ಈಗ ದುರಂತದಲ್ಲಿ ಮೃತರಾಗಿರುವಂತದ್ದು. ಸುನಿಧಿ, ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. इकडे ह्या साईडला एक स्पेअर ॲम्ब्युलन्स पाहिजे ना.
ಈ ಒಂದು ವಿಮಾನ ಪತನದಿಂದಾಗಿ ಅಜಿತ್ ಪವಾರ್ ಅವರ ದುರ್ಮರಣವಾಗಿರುವಂತದ್ದು. ಅಜಿತ್ ಪವಾರ್ ಅವರ ನಿಧನಕ್ಕೆ ಈಗಾಗಲೇ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಟ್ವೀಟ್ ನ ಮೂಲಕ ಸಂತಾಪವನ್ನ ಸೂಚಿಸಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಈ ರೀತಿಯಾಗಿ ಆಗಿರುವಂತಹ ಈ ಒಂದು ದುರಂತದಿಂದಾಗಿ ಈಗ ದೊಡ್ಡ ಆಘಾತವನ್ನ ಮಹಾರಾಷ್ಟ್ರ ಎದುರಿಸ್ತಾ ಇರುವಂತದ್ದು. NCP ಏನು ಆ ಒಂದು ಪಕ್ಷಕ್ಕೂ ಕೂಡ ದೊಡ್ಡ ನಷ್ಟವಾಗಿದೆ. ಒಳ್ಳೆಯ ಹೆಸರನ್ನ ಮಾಡಿದಂತ ಒಳ್ಳೆ ಚಾಪನ್ನ ಮೂಡಿಸಿದ್ರು ಅಜಿತ್ ಪವಾರ್ ಅವರು. ಆದ್ರೆ ಈ ಒಂದು ದುರಂತದಿಂದಾಗಿ ದೊಡ್ಡ ನಷ್ಟವೇ ಆಗಿದೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈಗ ಮಹಾರಾಷ್ಟ್ರವೇ ಒಂದು ಶೋಕದ ಒಂದು ವಾತಾವರಣ ಸೃಷ್ಟಿ ಆಗಿರುವಂತದ್ದು. ಮಹಾರಾಷ್ಟ್ರದ ಬಾರಾಮತಿಯಿಂದ ಈ ರೀತಿಯಾಗಿ ಬಾರಾಮತಿಯಲ್ಲಿ ಸಂಭವಿಸಿರುವಂತಹ ದುರಂತ ಇದು ಮುಂಬೈ ಕಡೆಗೆ ತೆರಳುತ್ತಾ ಇದ್ದಂತ ವಿಮಾನದಲ್ಲಿ ಒಂದು ದುರಂತ ಸಂಭವಿಸಿದೆ. ತಾವು ತಮ್ಮ ಒಂದು ಲಘು ವಿಮಾನದಲ್ಲಿ ತೆರಳುತ್ತಾ ಇದ್ರು ಅಜಿತ್ ಪವಾರ್ ಅವರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು ಏನು ಎಲೆಕ್ಷನ್ ವಿಚಾರವಾಗಿ ಇಲ್ಲಿ ಏನು ಪ್ರಚಾರಕ್ಕಾಗಿ ತೆರಳುತ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಆಗಿರುವಂತದ್ದು ತುರ್ತು ಭೂಸ್ಪರ್ಶದ ಸಂದರ್ಭದಲ್ಲಿ ಈ ಒಂದು ವಿಮಾನ ಅಪಘಾತವಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇಲ್ಲಿ ಹವಾಮಾನ ವೈಪರೀತ್ಯವೇ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಅಜಿತ್ ಒಬ್ಬರೇ ಅಲ್ಲದೆ ಅವರೊಂದಿಗೆ 6 ಮಂದಿ ಕೂಡ ಈ ಒಂದು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ.